ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೇಘಾಸ್ ಕಿಚನ್ ಟಿಪ್ಸ್. ಫ್ರೆಂಡ್ಸ್, ಯಾವುದೇ ಪಾರ್ಟಿ ಆಗಲಿ ಅಥವಾ ಫಂಕ್ಷನ್ನು, ಮದುವೆ ಫಂಕ್ಷನ್ ಯಾವುದಕ್ಕೆ ಹೋಗೋ ಮುಂಚೆನೂ ನೀವು ಇದು ಫೇಸ್ ಪ್ಯಾಕ್ನ ಅರ್ಧ ಗಂಟೆ ಮುಂಚೆ ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಫೇಸಲ್ಲಿ ಗ್ಲೋ ಬರುತ್ತೆ, ಏನೇ ಪೋರ್ಸ್ ಇದ್ರೂ ಕ್ಲೋಸ್ ಆಗುತ್ತೆ, ಹಾಗೆಯೇ ಫೇರ್ನೆಸ್ ಬರುತ್ತೆ. ಇದ್ರ ಮೇಲೆ ನೀವು ಮೇಕಪ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚು ದುಪ್ಪಟ್ಟು ನೀವು ಸುಂದರವಾಗಿ ಕಾಣಿಸ್ತೀರ. ಬರೀ ಫಂಕ್ಷನು ಪಾರ್ಟಿಗೊಂದೇ ಅಲ್ಲ, ನಾರ್ಮಲ್ ಆಗಿ ಕೂಡ ವಾರದಲ್ಲಿ ನೀವು ಇದನ್ನು 2 ಸತಿ ಈ ಫೇಸ್ ಪ್ಯಾಕ್ನ ಉಪಯೋಗಿಸೋದ್ರಿಂದ ನಿಮ್ಮ ಮುಖದಲ್ಲಿ ಏನೇ ರೆಡ್ನೆಸ್ ಆಗಿರ್ಬೋದು, ಪಿಂಪಲ್ಸ್ ಇರ್ಬೋದು, ಹಾಗೆ ಸ್ಕಿನ್ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಇದ್ದರೂ ಎಲ್ಲದಕ್ಕೂ ಇದು ಒಂದೇ ಸೊಲ್ಯೂಷನ್ ಥರ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಈ ಥರ ಒಂದು ಕಂಟೈನರ್ಗೆ ನಾವು ಟೊಮೆಟೊ ಜ್ಯೂಸನ್ನ ಹಿಂಡ್ಕೋಬೇಕಾಗುತ್ತೆ. ಟೊಮೆಟೊ ಬಂದುಬಿಟ್ಟು ಆ್ಯಂಟಿ ಆಕ್ಸಿಡೆಂಟ್ಸಲ್ಲಿರೋ ರಿಚ್ ಸೋರ್ಸ್ ಇರೋದ್ರಿಂದ ಆ ರಿಚ್ ಸೋರ್ಸ್ ಆ್ಯಂಟಿ ಆಕ್ಸಿಡೆಂಟ್ನ ಲಿಕೋಪೀನ್ ಅಂತ ಹೇಳ್ತಾರೆ. ಈ ಲಿಕೋಪೀನ್ ಅನ್ನೋದು ಫ್ರೀ ರ್ಯಾಡಿಕಲ್ಸ್ನ ನಮ್ಮ ಬಾಡಿಯಲ್ಲಿ ರಿಲೀಸ್ ಮಾಡಿ ಹಾಗೆ ನಿಮ್ಮ ಸ್ಕಿನ್ನ ಬೆಳ್ಳಗಾಗೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಅದು ಅಲ್ದಲೇ ಪಿಂಪಲ್ ಆಗಿರ್ಬೋದು, ಆ್ಯಕ್ನಿನ ರೆಡ್ಯೂಸ್ ಮಾಡುತ್ತೆ. ಅಕಸ್ಮಾತ್ ನಿಮ್ಮದು ಆಯಿಲಿ ಸ್ಕಿನ್ನು, ಯಾವಾಗಲೂ ನಿಮಗೆ ಅಯ್ಯೋ ನಮ್ಮ ಫೇಸ್ ಆಯಿಲಿನೇ ಇರುತ್ತಪ್ಪ ಅಂತ ಅನ್ನಿಸ್ತಿದ್ರೆ ಆಯಿಲಿನೆಸ್ ಹೋಗೋಕ್ಕೂ ಈ ಟೊಮೆಟೊ ರಸ ತುಂಬಾ ಹೆಲ್ಪ್ ಮಾಡುತ್ತೆ. ಯಾಕೆ ಅಂದರೆ ನ್ಯಾಚುರಲ್ ಆಗಿಯೇ ಟೊಮೆಟೊ ಅಲ್ಲಿ ಆ್ಯಸಿಡಿಕ್ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ನ pH ಲೆವೆಲ್ನ ಮೇಂಟೈನ್ ಮಾಡೋದ್ರಲ್ಲಿ ಇದು ಸಹಾಯಕಾರಿಯಾಗುತ್ತೆ. ಈಗ ಇದಾದಮೇಲೆ ನಾವು ನಿಂಬೆ ರಸನ ಹಾಕ್ಕೊಳ್ಳೋಣ. ಇಲ್ಲಿ ಒಂದು 1/4 ಪೀಸ್ ನಿಂಬೆ ರಸನ ಹಾಕ್ಕೋಬೇಕು. ನಿಂಬೆ ರಸದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋದ್ರ ಜೊತೆಗೆ ವೈಟಮಿನ್ ಸಿ ಇರೋದ್ರಿಂದ ನಿಮ್ಮ ಸ್ಕಿನ್ ಡ್ಯಾಮೇಜ್ನ ರೆಡ್ಯೂಸ್ ಮಾಡೋದ್ರ ಜೊತೆಗೆ ವಯಸ್ಸಾಗಿರೋ ಸ್ಕಿನ್ ಆಗುತ್ತಲ್ಲ, ಪ್ರೀಮೆಚ್ಯೂರ್ ಏಜಿಂಗ್ನು ಇದು ಕಡಿಮೆ ಮಾಡುತ್ತೆ. ಹಾಗೆ ಇದರಲ್ಲಿ ಆಸ್ಟ್ರಿಜೆಂಟ್ ಕ್ವಾಲಿಟಿ ಇರೋದ್ರಿಂದ ಹೈ pH ಲೆವೆಲ್ಸಿಂದ ಲೆಮನ್ ಕೂಡ ನಿಮ್ಮ ಆಯಿಲಿ ಸ್ಕಿನ್ನ ಕಡಿಮೆ ಮಾಡುತ್ತೆ. ಆಮೇಲೆ ಊತ ಥರ ಏನಾದರೂ ಆಗಿದ್ರೆ ಇನ್ಫ್ಲಮೇಷನ್ ಇದ್ರೂ ರೆಡ್ಯೂಸ್ ಮಾಡುತ್ತೆ. ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇದೆ, ಹಾಗೆ ಸ್ಕಿನ್ನ ಲೈಟನ್ ಮಾಡಿ ಬ್ರೈಟ್ ಮಾಡೋದ್ರಲ್ಲೂ ಹೆಲ್ಪ್ ಮಾಡುತ್ತೆ. ಫ್ಯಾಮಿಲಿ, ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇರೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಏನೇ ಫಂಗಸ್ ಫಾರ್ಮೇಷನ್ ಇದ್ದರೂ ಕೂಡ ಲೆಮನ್ನು ತುಂಬ ಎಫೆಕ್ಟಿವು. ಸೊ ಏನೇ ಸ್ಕಿನ್ ಡ್ಯಾಮೇಜ್ ಇದ್ರೂ ರಿಪೇರ್ ಮಾಡೋದ್ರಲ್ಲಿ ಲೆಮನ್ ಹೆಲ್ಪ್ ಮಾಡುತ್ತೆ. ಇದು ಆದಮೇಲೆ ನಾವು ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕೊಳ್ಳೋಣ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಾನಿಲ್ಲೊಂದು 1/4 ಚಮಚ ಹನಿ, ಜೇನುತುಪ್ಪನ ಹಾಕೋಬೇಕಾಗತ್ತೆ. ಜೇನುತುಪ್ಪದಲ್ಲೂ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಆಕ್ಸಿಡೆಂಟ್ ಹಾಗೆ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರೋದ್ರ ಜೊತೆಗೆ ಎಕ್ಸ್ಫೋಲಿಯೇಷನ್ ಆಗೋದ್ರಲ್ಲೂ ಹೆಲ್ಪ್ ಮಾಡುತ್ತೆ. ಅಂದರೆ ನಿಮ್ಮ ಸ್ಕಿನ್ನಲ್ಲಿರೋ ಡೆಡ್ ಸ್ಕಿನ್ಸ್ನ ತೆಗೆದು ಎಕ್ಸ್ಫೋಲಿಯೇಟ್ ಮಾಡೋದ್ರಲ್ಲಿ ಇದೊಂದು ದೊಡ್ಡ ಗುಡ್ ಚಾಯ್ಸ್. ನೆಕ್ಸ್ಟ್ ನಾನು ಇದಕ್ಕೆ ಗ್ಲಿಸರಿನ್ ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ಗ್ಲಿಸರಿನು ನಮ್ಮ ಸ್ಕಿನ್ನ ಮಾಯಿಶ್ಚರೈಸ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಸ್ಕಿನ್ನಲ್ಲಿ ಏನೇ ಬ್ಯಾರಿಯರ್ ಇದ್ರೂ ಅದು ತೆಗೆಯುತ್ತೆ, ಹಾಗೆ ಸ್ಕಿನ್ ಡ್ರೈನೆಸ್ನು ಕಡಿಮೆ ಮಾಡುತ್ತೆ. ನಾನಿಲ್ಲೊಂದು ಅರ್ಧ ಚಮಚ ಗ್ಲಿಸರಿನ್ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಈಗ ಇದು ಒಂದು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಏನೋ ರೆಡಿ ಆಯಿತು, ಆದರೆ ಇದು ಫೇಸ್ ಪ್ಯಾಕ್ ಇನ್ನೂ ಆಗಿಲ್ಲ. ಇದನ್ನು ನೀವು ಡೈರೆಕ್ಟಾಗಿ ಫೇಸ್ ಟೋನರ್ ಥರನೂ ಉಪಯೋಗಿಸ್ಕೋಬೋದು. ಬಟ್ ಇದನ್ನು ಫೇಸ್ ಪ್ಯಾಕ್ ಮಾಡೋದಕ್ಕೆ ನಾನು ಫೈನಲ್ ಇಂಗ್ರೀಡಿಯೆಂಟ್ನ ಹಾಕ್ತಾಯಿದ್ದೀನಿ. ಅದು ಏನಪ್ಪ ಅಂದರೆ ಮುಲ್ತಾನ್ ಮಿಟ್ಟಿ. ಮುಲ್ತಾನ್ ಮಿಟ್ಟಿ ನಾನಿಲ್ಲಿ 1/2 ಕಪ್ ಇದೆ, ಬಟ್ 1/2 ಕಪ್ಪಲ್ಲಿ ಜಸ್ಟ್ ನಾನು 1/4 ಕಪ್, 1/4 ಕಪ್ ಮಾತ್ರ ಹಾಕ್ತಾಯಿದ್ದೀನಿ. ಇದು ನೀವು ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಮುಲ್ತಾನ್ ಮಿಟ್ಟಿಯಲ್ಲಿರೋ ಅಬ್ಸರ್ಬೆಂಟ್ ಪ್ರಾಪರ್ಟೀಸಿಂದ ನಿಮ್ಮ ಸ್ಕಿನ್ ಅಪಿಯರೆನ್ಸ್ನ ಚೇಂಜ್ ಮಾಡುತ್ತೆ. ಮುಲ್ತಾನ್ ಮಿಟ್ಟಿನೇ ಫ್ಯಾಮಿಲಿ ನಮ್ಮ ಸ್ಕಿನ್ನ ಬಿಳಿ ಕಾಣೋದ್ರಲ್ಲಿ ಹೆಲ್ಪ್ ಮಾಡೋದು, ಹಾಗೆ ಆಯಿಲಿ ಸ್ಕಿನ್ ರೆಡ್ಯೂಸ್ ಮಾಡಿ ಡರ್ಟ್ನ ಕೂಡ ತೆಗೆಯುತ್ತೆ. ಏನೇ ಪಿಂಪಲ್ ಇದ್ದರೂ ಅದ್ರ ಜೊತೆಗೆ ಫೈಟ್ ಮಾಡುತ್ತೆ, ಹಾಗೆ ಬ್ಲ್ಯಾಕ್ ಹೆಡ್ಸ್, ಆ್ಯಕ್ನಿ ತೆಗೆಯೋದ್ರ ಜೊತೆಗೆ ಮುಲ್ತಾನ್ ಮಿಟ್ಟಿ ಬಂದ್ಬಿಟ್ಟು ಒಂದು ಪವರ್ ಪ್ಯಾಕ್ ಫೇಸ್ಗೆ.
ಈಗ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನು ನಾವು ಒಂದು ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರೋದಕ್ಕೆ ನಾನು ರೋಸ್ ವಾಟರ್ ಉಪಯೋಗಿಸ್ಕೊತಾ ಇದ್ದೀನಿ. ರೋಸ್ ವಾಟರ್ ಇಲ್ಲ ಅಂದರೆ ನಾರ್ಮಲ್ ವಾಟರೇ ಉಪಯೋಗಿಸ್ಕೋಬೋದು. ರೋಸ್ ವಾಟರ್ ಹಾಕೋದ್ರಿಂದ ಕೂಡ ಸ್ಕಿನ್ಗೆ ತುಂಬಾ ಬೆನಿಫಿಷಿಯಲ್ ಆಗಿದೆ. ಸೇಮ್ ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಫಂಗಲ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಇದೆಲ್ಲನೂ ಸ್ಕಿನ್ಗೆ ತುಂಬಾ ಒಳ್ಳೆಯದು. ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ ಎಲ್ಲ ಎಷ್ಟು ಬೆನಿಫಿಷಿಯಲ್ ಆಗಿದೆ ಅಂದರೆ ಫ್ಯಾಮಿಲಿ, ನಿಮ್ಮ ಮುಖದ ಸೌಂದರ್ಯ ಹೆಚ್ಚಿಸೋಕ್ಕೆ ಎಲ್ಲ ಪದಾರ್ಥಗಳು ಇದರಲ್ಲಿ ಮ್ಯಾಕ್ಸಿಮಮ್ ಉಪಯೋಗಿಸಲಾಗಿದೆ. ಯಾವುದೇ ಕೆಮಿಕಲ್ಸ್ನ ಭಯನೂ ಇಲ್ಲ. ನಿಮ್ಮ ಸ್ಕಿನ್ಗೆ ಡ್ಯಾಮೇಜ್ ಅಂತೂ ಒಂಚೂರು ಆಗಲ್ಲ. ಅದರಿಂದ ಹೆಚ್ಚು ಬೆನಿಫಿಷಿಯಲ್ಲೇ ಇದು. ನೋಡಿ, ಈಗ ಪ್ಯಾಕ್ ಕನ್ಸಿಸ್ಟೆನ್ಸಿ ಆಗಿದೆ. ಇದನ್ನು ನೀವು ಹಚ್ಚಿಬಿಟ್ಟು ಒಂದು 15 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೋಬೇಕು. ನಾನು ಮುಂಚೆನೇ ಹೇಳ್ದಂಗೆ ವಾರದಲ್ಲಿ 2 ಸತಿ ಉಪಯೋಗಿಸೋದ್ರಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ನಿಮ್ಮದಾಗುತ್ತೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನನ್ನ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ಮುಖದ ತ್ವಚೆ ಏನೋ ಆಯಿತು, ಕೂದಲು ಉದ್ದ ಬೆಳೆಸೋಕ್ಕೆ ಯಾವ ರೆಮಿಡಿ ಮಾಡ್ಕೋಬೋದು ಅಂತ ನೋಡೋದಕ್ಕೆ ಲೆಫ್ಟ್ ಸೈಡ್ ಕ್ಲಿಕ್ ಮಾಡಿ. ಹಾಗೆಯೇ ನಮ್ಮ ಇನ್ನೊಂದು ಚಾನಲ್ ಪ್ರಶಾಂತ್ ಸ್ಪನ್ ಚಾನಲಲ್ಲಿ ಕಾಮಿಡಿ ವಿಡಿಯೋಸ್ ನೋಡೋದಕ್ಕೆ ರೈಟ್ ಸೈಡ್ ಕ್ಲಿಕ್ ಮಾಡಿ. ಒಳ್ಳೆ ಕಾಮಿಡಿ ಇದೆ. ಫೇಸ್ ಪ್ಯಾಕ್ ಹಾಕ್ಕೊಂಡು ಕಾಮಿಡಿ ವಿಡಿಯೋ ನೋಡಿ ಎಂಜಾಯ್ ಮಾಡಿ.